ಮುಂಜಾನೆಯ ಆರಾಧನೆಗೆ ಸ್ವಾಗತ. ಇಂದಿನ ವಾಕ್ಯ ಯೋಹಾನನು ಬರೆದ ಶುಭ ಸಂದೇಶ 5ನೇ ಅಧ್ಯಾಯ 14ನೇ ವಾಕ್ಯ. ಯೇಸು ಸ್ವಾಮಿ ಸ್ವಸ್ಥವಾದ ಕುರುಡನನ್ನು ನೋಡು, ನೀನು ಗುಣ ಹೊಂದಿರುವೆ, ಇನ್ನು ಮೇಲೆ ಪಾಪ ಮಾಡುವುದನ್ನು ಬಿಟ್ಟು ಬಿಡು, ಇಲ್ಲದಿದ್ದರೆ ನಿನ್ನ ಗತಿ ಇನ್ನಷ್ಟು ಚಿಂತಾಜನಕವಾದೀತು ಎಂದರು. ಪ್ರೈಸ್ ದಿ ಲಾರ್ಡ್. ಪ್ರಭು ಯೇಸು ಗುಣಪಡಿಸಿದರು ಕುರುಡನನ್ನು, ಅವನ ಹೀನ ಸ್ಥಿತಿಯಿಂದ ಉನ್ನತಿಗೇರಿಸಿದರು, ಪಾಪದಿಂದ ಬಿಡುಗಡೆ ಕೊಟ್ಟರು, ಕ್ಷಮಿಸಿದರು, ರೋಗದಿಂದ ಬಿಡುಗಡೆ ಕೊಟ್ಟರು, ಸ್ವಸ್ಥ ಮಾಡಿದರು. ಪ್ರಭು ಯೇಸು ನಮ್ಮನ್ನು ಸ್ವಸ್ಥ ಮಾಡುವರು, ಪ್ರಭು ಯೇಸು ನಮ್ಮನ್ನು ಗುಣಪಡಿಸುವರು. ಯೇಸುವೆ ನಮಗೆ ರಕ್ಷಕ, ಯೇಸುವೆ ನಮಗೆ ಉದ್ಧಾರಕ, ಪೋಷಕ. ಪ್ರಭುವಿನ ನಾಮಕ್ಕೆ ಸ್ತೋತ್ರ. ವಂದನೆ. 2 ಕರೆಗಳನ್ನು ಹೃದಯದ ಮೇಲೆ ಇಟ್ಟುಕೊಳ್ಳಿರಿ. ಯೇಸು ನಾಮ ಸ್ಮರಿಸೋಣ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪ್ರಭುವೇ, ಈ ವಾಕ್ಯ ಆಲಿಸುತ್ತಿರುವ ಪ್ರತಿಯೊಬ್ಬ ಮಗಳನ್ನು ನಿಮ್ಮ ಆತ್ಮರಿಂದ ತುಂಬಿಸಿರಿ. ಆರೋಗ್ಯ, ಸೌಖ್ಯ, ಆಶೀರ್ವಾದ, ವರದಾನ, ಕ್ಷಮೆ, ಕರುಣೆ ನೀಡಿ ಪ್ರಭು ಯೇಸು ರಕ್ಷಿಸಿರಿ.